ಕರ್ಡು नारायणी नमोस्तुते पद्मिनी पद्महस्ते ಅವರೆಲ್ಲ ಹುಡುಗಿಯಲ್ಲ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಕೊಲ್ಲಾಪುರದಲ್ಲಿದ್ದೀವಿ. ಈಗಾಗಲೇ 2 ಕೊಲ್ಲಾಪುರದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಒಂದು ವಿಡಿಯೋದಲ್ಲಿ ನಾವು ಕೊಲ್ಲಾಪುರಕ್ಕೆಲ್ಲ ಯಾವ ರೀತಿ ಪ್ಯಾಕ್ ಮಾಡಿಕೊಂಡು ಯಾವ ರೀತಿ ರೀಚ್ ಆದ್ವಿ ಅನ್ನೋದನ್ನು ಅಪ್ಲೋಡ್ ಮಾಡಿದರೆ, ಮತ್ತೊಂದು ವಿಡಿಯೋದಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿಯ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಕೊಲ್ಹಾಪುರದಲ್ಲಿ ಫೇಮಸ್ ಆಗಿರುವಂಥ ಚಾಟ್ಸ್ ಯಾವ್ದ್ಯಾವುದು, ಜೊತೆಗೆ ಯಾವ್ಯಾವ ಪ್ಲೇಸ್ಗಳನ್ನು ನಾವು ವಿಸಿಟ್ ಮಾಡ್ಬೋದು, ಅಲ್ಲೇನೇನು ಸ್ಪೆಷಲಾಗಿ ಸಿಗುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಭಜನಾ ಮಂಡಳಿ ಅವ್ರ ವತಿಯಿಂದ ನಾವು ಕೊಲ್ಲಾಪುರಕ್ಕೆ ಹೋಗಿರೋದ್ರಿಂದ ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳು ಇದೆ. ಅದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಇನ್ಯಾಕೆ ತಡ, ವಿಡಿಯೋನ ಶುರು ಮಾಡೋಣ. ನಾವು ದೇವರ ದರ್ಶನ ಮಾಡಿಕೊಂಡು ಅಲ್ಲಿನ ಫೇಮಸ್ ಚಾಟ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಒಂದು ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ಫೇಮಸ್ ಆಗಿರುವಂಥ ಮಿಸಲ್ ಪಾವ್ನ ಟ್ರೈ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಈ ಚಾಟು. ಮುಂಬೈಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಪಾವ್ ಭಾಜಿ ಹಾಗೆ ವಡಾ ಪಾವ್, ತವಾ ಪಲಾವ್ ಇದೆಲ್ಲ ಫೇಮಸ್ ಆಗಿರೋವಂಥದ್ದು. ಅದೇ ರೀತಿ ಈ ಕೊಲ್ಲಾಪುರದಲ್ಲಿ ಮಿಸಲ್ ಪಾವ್ ಅನ್ನೋವಂಥದ್ದು ತುಂಬಾ ಫೇಮಸ್ ಆಗಿರುವಂಥ ಚಾಟು. ತುಂಬಾ ಚೆನ್ನಾಗಿತ್ತು, ಟ್ರೈ ಮಾಡಿದ್ವಿ. ಅದಾದ ನಂತರ ಅಲ್ಲೇ ಮಹಾಲಕ್ಷ್ಮಿ ದೇವಸ್ಥಾನದ ಪಕ್ಕದಲ್ಲೇ ಒಂದು ಗಣಪತಿ ದೇವಸ್ಥಾನ ಇದೆ, ಶ್ರೀ ಬಿನ್ ಖಾಂಬಿ ಗಣೇಶ್ ಮಂದಿರ್ ಅಂತ. ಇಲ್ಲಿ ನೀವೇನೇ ಕೇಳ್ಕೊಂಡಿರೋದು ನೆರವೇರುತ್ತೆ ಅಂತ ಹೇಳ್ತಾರೆ. ದೇವಸ್ಥಾನದ ಹೆಡ್ಲೈನ್ ಏನಿದೆ ಅದ್ರ ಕೆಳಗಡೆನೆ ಹಾಕಿದ್ದಾರೆ, ಇಚ್ಛಾಪೂರ್ತಿ ಗಣೇಶ ಮಂದಿರ ಅಂತ. ಅಲ್ಲಿ ಗಣೇಶನನ್ನು ದರ್ಶನ ಮಾಡಿಕೊಂಡು ಆ ಗಣೇಶನ ದೇವಸ್ಥಾನದ ಒಂದು ಸ್ವಲ್ಪ ಪಕ್ಕದಲ್ಲೇ ಇನ್ನೊಂದು ಭೈರವೇಶ್ವರ ದೇವಸ್ಥಾನ ಇದೆ. ಕ್ಷೇತ್ರ ಪಾಲನಾದಂಥ ಭೈರವನ ದರ್ಶನ ಕೂಡ ಮಾಡಿಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೂ ಕೂಡ ದೇವಸ್ಥಾನ ತುಂಬಾ ಪ್ರಶಾಂತವಾಗಿದೆ. ಜೊತೆಗೆ ಗೋಪುರ ಆಗಿರ್ಬೋದು, ಅದ್ರ ಮುಂದೆ ಈ ರೀತಿ ದೀಪ ಹಚ್ಚೋದಕ್ಕೆ ಅಂತ ಮಾಡಿರೋಂಥ ಕಂಬಗಳು ಎಲ್ಲವೂ ಕೂಡ ಲಕ್ಷ್ಮೀ ದೇವಸ್ಥಾನನೇನು ನೆನ್ನೆ ತೋರಿಸಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ, ಮಹಾಲಕ್ಷ್ಮಿ ದೇವಸ್ಥಾನದ ಮುಂಭಾಗದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ. ಪ್ರತಿಯೊಂದು ಕ್ಷೇತ್ರ ಪುಣ್ಯಕ್ಷೇತ್ರ ಏನಿದೆ ಅಲ್ಲಿ ಕ್ಷೇತ್ರಪಾಲರು ಅಂತ ಕೆಲವರು ಇರ್ತಾರೆ. ಅದೇ ರೀತಿ ಈ ಕರವೀರ ಕ್ಷೇತ್ರಪಾಲ ಭೈರವನನ್ನು ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ಭೈರವ ದೇವಸ್ಥಾನದ ಮುಂದೆನೇ ಆಮೆಯ ಒಂದು ವಿಗ್ರಹ ಇತ್ತು. ಇಲ್ಲಿ ಕ್ಷೇತ್ರಪಾಲನನ್ನು ರಂಕ ಭೈರವ ಅಂತ ಕರೀತಾರೆ. ಭೈರವನ ದರ್ಶನವನ್ನು ಕೂಡ ನಿಮಗೆ ಮಾಡಿಸ್ತಾ ಇದ್ದೀನಿ. ಇಲ್ಲಿಂದನೇ ದೇವರ ದರ್ಶನವನ್ನು ಮಾಡ್ಕೊಳ್ಳಿ. ಈ ದೇವಸ್ಥಾನದ ಪಕ್ಕದಲ್ಲೇ ಜೈನ ಒಂದು ಟೆಂಪಲ್ ಕೂಡ ಇತ್ತು, ಅಲ್ಲೂ ಕೂಡ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಬಟ್ ಅಲ್ಲೇನು ವಿಡಿಯೋ ನಾನು ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ. ಇಲ್ಲಿ ರಂಕ ಭೈರವನ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಇದೇ ದೇವಸ್ಥಾನದಲ್ಲಿ. ಅನಂತರ ಈ ಕೊಲ್ಲಾಪುರದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಕೊಲ್ಲಾಪುರಿ ಚಪ್ಪಲಿಗಳನ್ನು ಟ್ರೈ ಮಾಡೋಣ, ಯಾವುದಾದ್ರೂ ಇಷ್ಟ ಆದರೆ ತಗೊಳ್ಳೋಣ ಅಂತ ಅಂಗಡಿಗೆ ಬಂದಿದ್ದೀವಿ. ತುಂಬಾ ವೆರೈಟಿ ನಿಮಗೆ ಕೊಲ್ಲಾಪುರಿ ಸ್ಲಿಪ್ಪರ್ಗಳು ಇಲ್ಲಿ ಸಿಗುತ್ತೆ. ಶೂ ಟೈಪ್ ಆಗಿರ್ಬೋದು ಅಥವಾ ಸ್ಲಿಪ್ಪರ್ಗಳಾಗಿರ್ಬೋದು, ಆಫ್ ಕವರ್ ಆಗಿರೋವಂಥದ್ದು ವೆರೈಟಿ ಸಿಗುತ್ತೆ ನಿಮಗೆ ಕೊಲ್ಲಾಪುರಿ ಸ್ಲಿಪ್ಪರ್ಗಳು. ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಬೋದು. ತುಂಬಾ ಪ್ರೈಸ್ ಹೇಳ್ತಾರೆ, ನೀವು ಬಾರ್ಗೇನ್ ಮಾಡಿ ಕಡಿಮೆ ಮಾಡಿಸ್ಕೊಳ್ಬೇಕಾಗತ್ತೆ. 600, 700, 800 ರೂಪಾಯಿ ಅಂತ ಎಲ್ಲ ಹೇಳ್ತಾರೆ. ಬಟ್ ಕೊನೆಗೆ ನಿಮಗೆ 250, 300 ರುಪೀಸ್ಗೆಲ್ಲ ಒಳ್ಳೊಳ್ಳೆ ಚಪ್ಪಲಿಗಳು ಸಿಗುತ್ತೆ. ಬಾರ್ಗೇನ್ ಮಾಡಬೇಕಷ್ಟೆ. ಅಲ್ಲಿ ನಾವು ಸ್ಲಿಪ್ಪರ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟು ನಾವು ಬಂದಿದ್ದು ಇಲ್ಲಿ ಭವಾನಿ ಮಂಟಪದ ಹತ್ರ. ಈ ಒಂದು ಭವಾನಿ ಮಂಟಪ ಏನು ಕಾಣಿಸ್ತಾ ಇದೆ ಪೂರ್ತಿ ಕಲ್ಲಿನಲ್ಲಿ ಕಟ್ಟಿರೋವಂಥದ್ದು. ಛತ್ರಪತಿ ಶಿವಾಜಿ ಹಾಗೂ ಅವರ ಮಗ ಕಟ್ಟಿರೋವಂಥದ್ದು. ಸಂಭಾಜಿ ಗೊತ್ತಿರ್ಬೋದು ನಿಮಗೆ, ಅವ್ರು ಕಟ್ಟಿಸಿರೋವಂಥ ಭವಾನಿ ಮಂಟಪ ಇದು. ಈ ಭವಾನಿ ಮಂಟಪದ ಒಳಗಡೆ ಹೋದರೆ ನಿಮಗೆ ಲೆಫ್ಟ್ ಸೈಡನೇ ಲಕ್ಷ್ಮೀ ದೇವಸ್ಥಾನ ಸಿಗುತ್ತೆ, ಮಹಾಲಕ್ಷ್ಮಿ ದೇವಸ್ಥಾನ. ಇವಾಗ ಸಂಜೆ ಆಯಿತು, ಸಂಜೆ ಸ್ವಲ್ಪ ಜೋರಾಗೇ ಮಳೆ ಬಂತು. ನಾವು ಸ್ವಲ್ಪ ಹೊತ್ತಿಲ್ಲೇ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ವಿ.
ಕೊಲ್ಹಾಪುರದಲ್ಲಂತೂ ಎಷ್ಟು ಬಿಸಿಲು ಅಂತಂದರೆ ಬೆಳಗಿನ ಜಾವ 4 ಗಂಟೆಗೆ ದರ್ಶನಕ್ಕೆ ನಿಂತ್ಕೊಂಡ್ರು ಕೂಡ ಆವಾಗ್ಲೂ ಸೆಕೆ ನೀರು ತೊಟ್ಟಿಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಹ್ಯುಮಿಡಿಟಿ ಇತ್ತು ಅಲ್ಲಿ. ರಾತ್ರಿ ಮತ್ತೊಂದು ಸಲ ನಾವು ಲಕ್ಷ್ಮೀ ದೇವರ ದರ್ಶನವನ್ನು ಮಾಡಿಕೊಂಡು ಪಾರಾಯಣ ಮಾಡಿ ಆನಂತರ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಬೇಗನೆ ಮಲ್ಕೊಂಡ್ವಿ. ಯಾಕಂದರೆ ಮಾರನೇ ದಿವಸ ನಮಗೆ ಭಜನಾ ಮಂಡಳಿಯವರ ಪ್ರೋಗ್ರಾಮ್ ಇದ್ದಿದ್ದರಿಂದ 4 ಗಂಟೆಗೆ ಎದ್ದು ರೆಡಿಯಾಗಿ ನಾವು ಹೊರಡಬೇಕಾಗಿತ್ತು ದೇವ್ರ ದರ್ಶನಕ್ಕೆ. ಹಾಗೆ ಅಲ್ಲಿ ಭಜನಾ ಮಂಡಳಿಯವರ ಪ್ರೋಗ್ರಾಮ್ ಇದ್ದಿದ್ದ ಕಡೆ ನಾವು ಕೊಲ್ಲಾಪುರದಲ್ಲಿ ಎಲ್ಲಿ ರೂಮ್ ಮಾಡಿದ್ವಲ್ಲ ಆ ರೂಮ್ ಪಕ್ಕದಲ್ಲೇ ಇದ್ದಿದ್ದಂಥ ಹಾಲಲ್ಲಿ ಪ್ರೋಗ್ರಾಮ್ ಇದ್ದಿದ್ದು. ಇಲ್ಲಿ ಫಸ್ಟು ಬಂದು ಇಲ್ಲಿ ಗುರುಗಳು ಬಂದಿದ್ದರು. ಅವರೆಲ್ಲ ಹೇಳಿದ್ರು ಇನ್ಸ್ಟ್ರಕ್ಷನ್ ಏನೇನು ಪ್ರೋಗ್ರಾಮ್ ಇದೆ ಯಾವ್ಯಾವ ಸಮಯದಲ್ಲಿ ಅಂತ. ಅದನ್ನೆಲ್ಲ ಕೇಳಿಸ್ಕೊಂಡಿದ್ದ ನಂತರ ಇಲ್ಲಿಂದ ನಮ್ಮನ್ನ ಮೊದಲು ದೇವರ ದರ್ಶನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕರ್ಕೊಂಡು ಹೊರಟರು. ಸುಮಾರು ಇವಾಗ 4:15 ಗಂಟೆ ಆಗ್ತಾ ಬಂದಿದೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿಯ ದರ್ಶನ ಮಾಡೋದಕ್ಕೆ ಅಂತ ಎಲ್ಲರೂ ಒಂದೇ ಥರ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗಿದ್ವಿ. ತುಂಬಾ ಕತ್ಲಿದೆ ಹೊರಗಡೆ, ನೋಡ್ತಾ ಇರ್ಬೋದು. ಇವಾಗ ಎಲ್ಲರೂ ಕೂಡ 3 ಜನ ಒಟ್ಟಿಗೆ ದೇವರ ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ಈ ಸಮಯದಲ್ಲಿ ಎಷ್ಟು ರಶ್ ಇತ್ತು ದೇವಸ್ಥಾನ ಅಂದರೆ, ನೆನ್ನೆ ನಾವು ಒಂದು 2-3 ಸಲ ದರ್ಶನ ಮಾಡಿದ್ವಿ. ಎಷ್ಟು ಈಸಿಯಾಗಿ ದರ್ಶನ ಮಾಡಿದ್ವಿ ಅಂತಂದರೆ ಗೊತ್ತೇ ಆಗಲಿಲ್ಲ, ಅಷ್ಟು ಈಸಿಯಾಗಿ ದರ್ಶನ ಮಾಡಿದ್ವಿ. ಆದರೆ ಬೆಳಗಿನ ಜಾವ ಆರತಿ ಬೇರೆ ನಡೀತಾ ಇತ್ತು ಅಮ್ಮನವ್ರಿಗೆ, ಹಾಗಾಗಿ ಸಿಕ್ಕಾಪಟ್ಟೆನೇ ರಶ್ ಆಯಿತು. ನಮ್ಮನ್ನೇನು ಭಜನಾ ಮಂಡಳಿಯವರು ಅಂತ ತುಂಬ ಸುಲಭವಾಗಿ ಬಿಡಲಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ 1-2 ಅವರ್ ಆಯಿತು. ಸೇಮ್ ಭಜನಾ ಮಂಡಳಿಯವರು ಯಾವ ರೀತಿ ಸೀರೆ ಎಲ್ಲೋ ಮತ್ತು ಮೆರೂನ್ ಬಾರ್ಡ್ರು ಸೀರೆಯನ್ನು ಹಾಕ್ಕೊಂಡಿದ್ರಲ್ಲ ಅದೇ ಥರದ್ದು ನನ್ನ ಹತ್ರನೂ ಕೂಡ ಒಂದು ಸೀರೆ ಇತ್ತು. ಅದನ್ನೇ ನಾನು ಕೂಡ ಹಾಕ್ಕೊಂಡಿದ್ದೀನಿ. ಸಮುದ್ರ ಮಂಥನ ಮಾಡುವಾಗ ಲಕ್ಷ್ಮೀ ದೇವಿ ಇದೇ ಬಣ್ಣದ ಸೀರೆಯಲ್ಲಿ ಉದ್ಭವಿಸಿದ್ಲು ಅಂತ ಒಂದು ನಂಬಿಕೆ ಇದೆ. ಅದೇ ಕಾರಣಕ್ಕೆ ಲಕ್ಷ್ಮೀ ದೇವಿ ದೇವರ ದರ್ಶನ ಮಾಡೋದಕ್ಕೆ ಇದೇ ಬಣ್ಣದ ಸೀರೆಗಳನ್ನು ಹಾಕ್ಕೊಂಡು ದರ್ಶನಕ್ಕೆ ಹೋಗಿದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ದೇವಸ್ಥಾನದ ಮುಂದೆ ಬಿಸಿ ಬಿಸಿಯಾಗಿ ದೋಸೆ, ಇಡ್ಲಿ, ಪಡ್ಡು ಜೊತೆಗೆ ತಾಲಿಪಟ್ಟು ಅಂತ ಮಾಡ್ತಾರೆ. ಅಲ್ಲಿನ ಫೇಮಸ್ಸು ಮರಾಠಿಗರು ಮಾಡೋ ಅಂಥದ್ದು. ಇದನ್ನೆಲ್ಲ ಮಾರ್ತಾ ಇರ್ತಾರೆ. ನಾವು ಕೂಡ 1-2 ಟ್ರೈ ಮಾಡಿದ್ವಿ. ಪಡ್ಡು ಟ್ರೈ ಮಾಡಿದ್ವಿ, ಜೊತೆಗೆ ತಾಲಿಪಟ್ಟು ಅದನ್ನು ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ಹಾಲು ಏನು ನಾವು ಪ್ರೋಗ್ರಾಮ್ ಎಲ್ಲ ನಡೀತಾ ಇದೆಯಲ್ಲ ಅಲ್ಲಿಗೆ ವಾಪಸ್ ಬಂದಿದ್ದೀವಿ. ಇಲ್ಲಿ ಇವಾಗ ಕುಂಕುಮಾರ್ಚನೆಯನ್ನು ನಮ್ಮ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ. ನಮಗೆ ಸಪ್ರೇಟಾಗಿ ಪ್ಲೇಟು, ಅರ್ಶಿನ ಕುಂಕುಮ, ಹೂವು ಜೊತೆಗೆ ಒಂದು ಶ್ರೀಚಕ್ರ ಕೂಡ ಕೊಟ್ಟಿದ್ದರು. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇದಕ್ಕಿಂತ ಪುಣ್ಯವಾಗಿರುವಂಥ ಕೆಲಸ ಮತ್ತೊಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಬಯಸದೇ ಬಂದ ಭಾಗ್ಯ ಇದು. ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಇಲ್ಲಿ ಒಂದು ಮಹಾಲಕ್ಷ್ಮಿಯವರ ಕ್ಷೇತ್ರಕ್ಕೆ ಹೋಗಿ ಈ ರೀತಿ ಎಲ್ಲ ದೇವ್ರ ಮುಂದೆ ಪಾರಾಯಣ ಮಾಡ್ತೀವಿ, ಈ ರೀತಿ ಕುಂಕುಮಾರ್ಚನೆ ಎಲ್ಲ ಮಾಡ್ತೀವಿ ಅಂತ. ಅದು ನೆರವೇರ್ತು. ಖಂಡಿತವಾಗ್ಲೂ ಇದು ನನ್ನ ಸೌಭಾಗ್ಯ ಅಂತಲೇ ನಾನು ಭಾವಿಸ್ತೀನಿ. ಮಂತ್ರಗಳ ಸಮೇತವಾಗಿ ಗುರುಗಳ ಸಮ್ಮುಖದಲ್ಲಿ ಕುಂಕುಮಾರ್ಚನೆ ನಡೀತಾ ಇದೆ. ಜೊತೆಗೆ 5 ಮಹಾಲಕ್ಷ್ಮಿಯ ಸ್ತೋತ್ರಗಳನ್ನು, ಪಾರಾಯಣವನ್ನು, ಲಕ್ಷ್ಮೀ ಸೋಬಾನವನ್ನು ಹೇಳಿಕೊಂಡು ನಾವು ಅರ್ಚನೆ ಮಾಡಿದ್ದು ಬಹಳನೇ ಸಂತೋಷವಾದಂತಹ ವಿಚಾರ. ಇಲ್ಲಿ ಊಟದ ವ್ಯವಸ್ಥೆ ಜೊತೆಗೆ ಕುಂಕುಮಾರ್ಚನೆಗೆ ಬೇಕಾಗಿರುವಂಥದ್ದು ಪ್ರಸಾದ ಕೂಡ ನಮಗೆ ಕೊಟ್ಟರು. ಹಾಗೆ ನಾವು ಕೊಟ್ಟಿರುವಂಥ ದುಡ್ಡಲ್ಲೇ ಅಮ್ಮನವ್ರಿಗೆ ಹೊಸ ರೇಷ್ಮೆ ಸೀರೆ ತೊಗೊಂಡು ಬಂದು ರೇಷ್ಮೆ ಸೀರೆಯನ್ನು ಉಡಿಸಿದ್ರು ದೇವರಿಗೆ. ಅಂದರೆ ಯಾರ್ಯಾರು ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೋ ಈ ಭಜನೆಯಲ್ಲಿ ಅವರೆಲ್ಲರೂ ಕೂಡ ಕೊಟ್ಟಿದ್ದಂಥ ದುಡ್ಡಲ್ಲಿ ತಂದಿರೋವಂಥ ಸೀರೆನ ಅಮ್ಮನವ್ರಿಗೆ ಉಡಿಸಿದ್ರು. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು ಅಮ್ಮನವರು. ಇದೇ ಹಾಲಲ್ಲಿ ಹೋಮ ಕೂಡ ನಡೀತು. ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಕೇಳಿದ್ರು. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಗೆದ್ದವ್ರಿಗೆ ಬಹುಮಾನ ಕೂಡ ಇತ್ತು. ಹಾಗೆ ಪ್ರತಿಯೊಬ್ಬರು ನಾವೆಲ್ಲ ಏನು ಪಾರ್ಟಿಸಿಪೇಟ್ ಮಾಡಿದ್ವಿ ಈ ಒಂದು ಭಜನೆ ಕಾರ್ಯಕ್ರಮದಲ್ಲಿ ಅವರೆಲ್ಲರಿಗೂ ಕೂಡ ಸಮಾಧಾನಕರ ಬಹುಮಾನವಾಗಿ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದ್ದರು. ಜೊತೆಗೆ ದೇವರ ಗರ್ಭಗುಡಿಯಿಂದ ಬಂದಿರುವಂಥ ಪ್ರಸಾದವನ್ನು ನಮ್ಮೆಲ್ರಿಗೂ ಕೊಟ್ಟಿದ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಏನೇನು ಕೊಟ್ಟರು ಅನ್ನೋದನ್ನು. ಕುಂಕುಮಾರ್ಚನೆ ಎಲ್ಲ ನಡೆದ ಮೇಲೆ ಸ್ವಲ್ಪ ಸಮಯ ಸಿಕ್ಕಿತ್ತು. ಹೋಮ ನಡೀತಾ ಇರೋವಂಥ ಸಮಯದಲ್ಲಿ ಪೂರ್ಣಾಹುತಿ ಅಷ್ಟರಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸಾಹೋ ಮಹಾರಾಜ್ ಅವ್ರದ್ದು ಒಂದು ಅರಮನೆ ಇದೆ. ಅಂದರೆ ಅವರು ಇದ್ದಂತಹ ಮನೆ ಇದು. ಅದನ್ನು ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಇವರೇ ಸಾಹೋ ಮಹಾರಾಜರು. ಇವರು ಶಿವಾಜಿಯವರ ವಂಶಸ್ಥರು ಇವರು. ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಅನಿಮಲ್ಸ್ಗಳೇನಿದೆ ಈ ಪ್ರಾಣಿಗಳನ್ನೆಲ್ಲರದ್ದೂ ಕೂಡ ಇವರೇ ಸ್ವತಃ ಬೇಟೆ ಆಡಿರೋದು ಅಂತಲೂ ಕೂಡ ಹೇಳ್ತಾರೆ. ಅವುಗಳನ್ನ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಈ ಅರಮನೆಯಲ್ಲೇ ಚಿಕ್ಕದಾಗಿ ಒಂದು ತುಳಜಾ ಭವಾನಿಯವರ ದೇವಸ್ಥಾನ ಕೂಡ ಇದೆ. ಪೂಜೆ ಕೂಡ ನಡೀತಾ ಇತ್ತು ಅಲ್ಲಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ಸಾಹೋ ಮಹಾರಾಜ್ ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ತಲೆ ಕೂತ್ಕೊಂಡಿದ್ವಿ. ತುಂಬಾ ಸೆಕೆ ಇದ್ದಿದ್ದ ಕಾರಣ ಅಲ್ಲಿ ಸ್ವಲ್ಪ ತಣ್ಣಗಿತ್ತು ಅಂತ. ಅನಂತರ ಬಂದು ಇಲ್ಲಿ ಗೋಲಿ ಸೋಡಾ ಕುಡಿದು ಜೊತೆಗೆ ಬಾಯಾರಿಕೆ ಎಷ್ಟು ನೀರು ಕುಡಿದ್ರೂ ಕಡಿಮೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಲಸ್ಸಿನೂ ಕೂಡ ಕುಡಿದ್ವಿ.
ಅನಂತರ ಕೊಲ್ಹಾಪುರದಲ್ಲಿ ಮತ್ತೊಂದು ಫೇಮಸ್ ಏನು ಅಂತಂದರೆ ಕೊಲ್ಹಾಪುರದ ಮಸಾಲ ಪದಾರ್ಥಗಳು. ಇಲ್ಲಿ ಕೊಲ್ಹಾಪುರಿ ಚಿಕನ್ ಅಥವಾ ಕೊಲ್ಹಾಪುರಿ ಬೇರೆ ಯಾವುದೇ ಕರಿಯನ್ನು ಮಾಡೋದಕ್ಕೆ ಸಪ್ರೇಟಾಗಿ ಸ್ಪೆಷಲಾಗಿ ಒಂದು ಮಸಾಲನ ತಯಾರು ಮಾಡ್ತಾರೆ. ಹಾಗಾಗಿ ಹೋಗ್ತಾ ಇದ್ದಾಗ ಕಣ್ಣಿಗೆ ಕಾಣಿಸ್ತು ಈ ಅಂಗಡಿ. ಒಳಗಡೆ ಬಂದು ವಿಚಾರಿಸಿ ಯಾವ್ದ್ಯಾವ್ದು ಇಲ್ಲಿ ಫೇಮಸ್ ಸಿಗುತ್ತೆ, ಚಟ್ನಿ ಪುಡಿಗಳಾಗಿರ್ಬೋದು, ಮಸಾಲ ಪೌಡರ್ಸು ಏನೇನು ಹಾಕ್ತೀರಾ ಅಂತ ಎಲ್ಲ ಕೇಳಿ ಅಲ್ಲಿನ ಫೇಮಸ್ಸು ಕೊಲ್ಹಾಪುರಿ ಮಸಾಲ ಪೌಡರ್ನ ತೊಗೊಂಡು ಬಂದಿದ್ದೀನಿ. ಜೊತೆಗೆ ಬಿರಿಯಾನಿ ಮಸಾಲ ಪೌಡರ್ನು ಕೂಡ ತೊಗೊಂಡೆ. ಮತ್ತಿನ್ನೊಂದು ಬೆಳ್ಳುಳ್ಳಿ ಹಾಗೆ ಸಣ್ಣ ಬಿಳಿ ಎಳ್ಳು ಬರುತ್ತಲ್ಲ ಅದನ್ನು ಹಾಕಿ ಮಾಡಿರೋ ಅಂಥ ಚಟ್ನಿ ಪುಡಿ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದರು. ಅದನ್ನು ಟೇಸ್ಟ್ ಮಾಡಿ ಎಷ್ಟೆಷ್ಟು ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡ್ವಿ. ಅದಾದ ನಂತರ ದೇವಸ್ಥಾನದಲ್ಲೇ ಪ್ರಸಾದ ವಿನಿಯೋಗ ಇರುತ್ತೆ. ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಬಂದಿದ್ದರು ಮಧ್ಯಾಹ್ನದ ಊಟಕ್ಕೆ. ಅಲ್ಲಿ ಕೊಲ್ಹಾಪುರದ ಮಾರ್ಕೆಟ್ ಒಳಗಡೆ ಆ ಒಂದು ಊಟದ ವ್ಯವಸ್ಥೆ ಇದ್ದಿದ್ದು. ಕೊಲ್ಹಾಪುರದ ಒಂದು ಮಾರ್ಕೆಟ್ ಕೂಡ ವಿಸಿಟ್ ಮಾಡಿಕೊಂಡು ಊಟ ಕೂಡ ಮುಗಿಸ್ಕೊಂಡು ಇವಾಗ ವಾಪಸ್ ನಮ್ಮದು ಹಾಲಲ್ಲಿ ಪ್ರೋಗ್ರಾಮ್ ಏನು ನಡೀತಾ ಇತ್ತಲ್ವ ಅಲ್ಲಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಇನ್ನೂ ಪ್ರೋಗ್ರಾಮ್ಗಳು ತುಂಬಾ ಇದೆ. ಕೋಲಾಟ ಇದೆ, ರಸಪ್ರಶ್ನೆ ಕಾರ್ಯಕ್ರಮ ಇದೆ. ಇನ್ನು ಈ ದಿನ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಮಗನ ಬರ್ತಡೇ ಇವತ್ತು ಏಪ್ರಿಲ್ 9ನೇ ತಾರೀಕು. ಅವನ ಬರ್ಡೇಗೆ ನಾನು ಇರೋದಕ್ಕಾಗಿರಲಿಲ್ಲ, ನಾನು ಕೊಲ್ಹಾಪುರದಲ್ಲಿದ್ದೆ. ಹೇಗಿದ್ರೂ ಅವನಿಗೆ ಕೇಕ್ ಎಲ್ಲ ಕಟ್ ಮಾಡಿಸೋದಿಲ್ಲ ನಾವು. ಹಾಗಾಗಿ ಅವನ ಹೆಸರಲ್ಲೇ ಅನ್ನದಾನಕ್ಕೆ ಅಂತ ಸ್ವಲ್ಪ ಕಾಣಿಕೆ ಕೊಟ್ಟು ಅವ್ರು ನೋಡಿದ್ರೆ ಅಲ್ಲಿ ದೇವರ ಫೋಟೋ ಜೊತೆಗೆ ನನಗೆ ಇನ್ನೊಂದು ಶ್ರೀಚಕ್ರ ಕೊಟ್ಟರು ಅನ್ನದಾನಕ್ಕೆ ಅಂತ ಕೊಟ್ಟಿದ್ದಕ್ಕೋಸ್ಕರ. ಜೊತೆಗೆ ಅಮ್ಮನವರ ಕುಂಕುಮ ಕೂಡ ಕೊಟ್ಟರು. ಅದನ್ನೆಲ್ಲ ಇಸ್ಕೊಂಡು ಇವಾಗ ವಾಪಸ್ ಹಾಲಿಗೆ ಬಂದಿದ್ದೀವಿ. ಇಲ್ಲಿ ಇವಾಗ ಕೋಲಾಟ ಕಾರ್ಯಕ್ರಮ ನಡೀತಾ ಇದೆ. ಕೋಲಾಟದ ಕಾರ್ಯಕ್ರಮ ಮುಗೀತಾ ಇದ್ದಂಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ಇರುತ್ತೆ. ಅದಾದಮೇಲೆ ರಸಪ್ರಶ್ನೆಯಲ್ಲಿ ಯಾರು ಚೆನ್ನಾಗಿ ಭಾಗವಹಿಸಿರ್ತಾರೋ ಆ ಭಜನಾ ಮಂಡಳಿಗೆ ಗಿಫ್ಟ್ಗಳು ಕೂಡ ಕೊಡ್ತಾರೆ, ಅಂದರೆ ಬಹುಮಾನ ಸಿಗುತ್ತೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ದೇವ್ರ ಪ್ರಸಾದ ಕೊಡ್ತಾರೆ. ಹಾಗೆ ನಮಗೆಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತಾರೆ. ಅದನ್ನೆಲ್ಲ ಇಸ್ಕೊಂಡು ಇಲ್ಲಿಂದ ಹೊರಡಬೇಕು. ಇವತ್ತು ಸಂಜೆನೇ ನಮಗೆ ರಿಟರ್ನ್ ಬಸ್ ಇರೋದು ಬೆಂಗಳೂರಿಗೆ. 2 ದಿವಸಕ್ಕೆ ಅಂತಲೇ ಬಂದಿದ್ದು. ಜೊತೆಗೆ ಈ ಪ್ರೋಗ್ರಾಮ್ ಎಲ್ಲ ಇದ್ದಿದ್ದರಿಂದ ಇಷ್ಟು ಪ್ಲೇಸ್ಗಳನ್ನ ಮಾತ್ರ ನಾವು ನೋಡೋಕ್ಕಾಯಿತು. ಅಂದರೆ ದೇವರ ದೇವಸ್ಥಾನ, ಮೇಯ್ನ್ ದೇವಸ್ಥಾನ ಏನಿದೆ ಮಹಾಲಕ್ಷ್ಮಿ ದೇವಸ್ಥಾನ, ಸುತ್ತ ಇರೋವಂಥ ಗಣೇಶನ ದೇವಸ್ಥಾನ, ಭೈರವನ ದೇವಸ್ಥಾನ, ಹಾಗೆ ಭವಾನಿ ಮಂಟಪ ಮತ್ತು ಸಾಹು ಮಹಾರಾಜವರ ಅರಮನೆಯನ್ನು ನೋಡೋದಕ್ಕೆ ಮಾತ್ರನೇ ಸಾಧ್ಯ ಆಯಿತು. ಇಲ್ಲಿ ಪಂಚಗಂಗಾ ನದಿ ಕೂಡ ಇದೆ, ಅಲ್ಲಿ ಕೂಡ ನೀವು ಹೋಗಿ ಬರ್ಬೋದು. ಬಟ್ ಇವಾಗ ಮೊದಲಷ್ಟು ನೀಟಾಗಿಲ್ಲ, ತುಂಬಾ ಗಲೀಜು ಮಾಡಾಕಿದ್ದಾರೆ. ಹಾಗೆ ಬೇರೆ ಸಣ್ಣ ಪುಟ್ಟ ಪ್ಲೇಸಸ್ಗಳಿದೆ, ಬೋಟಿಂಗ್ ಮಾಡೋ ವ್ಯವಸ್ಥೆ ಕೂಡ ಇರ್ಬೋದು, ಹೋಗಿ ಬರ್ಬೋದು. ನಾವು ಪಂಡ್ರಾಪುರಕ್ಕೆ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಇಲ್ಲಿಂದ ಪಂಡ್ರಾಪುರ, ತುಳಜಾ ಭವಾನಿ ದೇವಸ್ಥಾನ ಎಲ್ಲವೂ ಕೂಡ ಹತ್ತಿರದಲ್ಲೇ ಇದೆ. ಅಂದರೆ ಒಂದು 100 ಕಿಲೋಮೀಟರ್ ಒಳಗಡೆ ನಿಮಗೆ ಸಿಗುತ್ತೆ. ನಿಮಗೆ ಸಮಯ ಇದ್ದರೆ ಕೊಲ್ಹಾಪುರಕ್ಕೆ ಹೋದಾಗ ಈ ಪ್ಲೇಸಸ್ಗಳ್ನು ಕೂಡ ನೋಡ್ಕೊಂಡು ಬರ್ಬೋದು. ಇದರ ಜೊತೆ ಶಿರ್ಡಿಗೆ ಹೋಗ್ತೀರಾ, ಅಲ್ಲಿ 3 ಜ್ಯೋತಿರ್ಲಿಂಗಗಳಿದೆ ಹತ್ರನೇ, ಅವುಗಳನ್ನು ನೋಡ್ತೀರಾ ಅಂತಂದ್ರೂ ಕೂಡ ನೀವು ನೋಡ್ಬೋದು. ತುಂಬಾ ಪ್ಲೇಸಸ್ ಇದೆ ಮಹಾರಾಷ್ಟ್ರದಲ್ಲಿ ನೋಡೋದಕ್ಕೆ. ಆದರೆ ನಾವು ಕೊಲ್ಹಾಪುರಕ್ಕೇ ಅಂತ ಹೋಗಿದ್ದರಿಂದ, ಹಾಗೆ ಅಲ್ಲಿ ಪ್ರೋಗ್ರಾಮ್ ಇದ್ದಿದ್ದರಿಂದ ಬರೀ ನಾವು ಕೊಲ್ಹಾಪುರ ನೋಡಿಕೊಂಡು ವಾಪಸ್ ಬಂದ್ವಿ. ಇಲ್ಲಿ ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಸ್ಥಾನದ ವಿಶೇಷತೆ ಏನು, ಇತಿಹಾಸ ಏನು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ತುಂಬಾ ವಿಶೇಷವಾದಂತಹ ಸ್ಥಾನ ಇದು, ಶಕ್ತಿಪೀಠ ಕೂಡ ಹೌದು. ಆ ವಿಡಿಯೋ ಕೆಳಗಡೆ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ, ಎಷ್ಟೋ ವಿಷಯಗಳು ನಮಗೆ ಗೊತ್ತಿರಲಿಲ್ಲ, ನಿಮ್ಮಿಂದ ಗೊತ್ತಾಯಿತು ಅಂತ. ನಮ್ಮ ದೇಶದಲ್ಲಿ ಇದೇ ಥರ ಬೇಕಾದಷ್ಟು ದೇವಸ್ಥಾನಗಳಿವೆ. ತುಂಬಾ ಪವರ್ಫುಲ್ ಆದಂತಹ ದೇವಸ್ಥಾನಗಳು, ಶಕ್ತಿಪೀಠಗಳಿದೆ. ಎಲ್ಲ ಶಕ್ತಿಪೀಠಗಳನ್ನು, ಎಲ್ಲ ಜ್ಯೋತಿರ್ಲಿಂಗಗಳನ್ನು ನೋಡಬೇಕು ಅನ್ನೋದು ಕೂಡ ನನಗೂ ಆಸೆ ತುಂಬಾ ಇದೆ. ಗೊತ್ತಿಲ್ಲ ಆ ದೇವ್ರು ಯಾವಾಗ ಕರ್ಸ್ಕೊಳ್ತಾನೆ ಅಂತ. ನೋಡೋಣ, ಆದಷ್ಟು ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಹೋದಂಥ ಜಾಗಗಳನ್ನು, ಪ್ರತಿ ಜಾಗಗಳ ವಿಶಿಷ್ಟತೆ, ಅಲ್ಲಿನ ಇತಿಹಾಸವನ್ನು ನಿಮಗೂ ಕೂಡ ತಿಳಿಸೋದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಪ್ರಯತ್ನ ಪಡ್ತೀನಿ ಅಂತಲೂ ಹೇಳ್ತೀನಿ. ಈ ಪ್ರೋಗ್ರಾಮ್ನ ಕೊನೆಯ ಭಾಗದಲ್ಲಿದ್ದೀವಿ. ಇವಾಗ ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಅದಾದ ನಂತರ ನಾವು ಆಟೋದಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ನಾವು ಬಿಡಿಸ್ಕೊಂಡಿದ್ದೀವಿ. ಇಲ್ಲಿ ಕೊನೆಯಲ್ಲಿ ಹೊರಡೋದಕ್ಕಿಂತ ಮುಂಚೆ ಇಲ್ಲಿನ ಫೇಮಸ್ ವಡಾಪಾವ್ ತಿನ್ನೋಣ ಅಂತ ಹುಡ್ಕೊಂಡು ಬಂದ್ವಿ. ತುಂಬಾ ದೂರ, ಬಟ್ ಅಲ್ಲೆಲ್ಲೂ ಸಿಗಲಿಲ್ಲ. ನಮ್ಮ ಬಸ್ ಸ್ಟಾಪ್ ಎಲ್ಲಿತ್ತೋ ಅದ್ರ ಪಕ್ಕನೇ ಒಂದು ಟೀ ಸ್ಟಾಪಲ್ಲಿ ವಡಾಪಾವ್ ಮಾರ್ತಾಯಿದ್ರು. ಕೊನೆಗೆ ಅಲ್ಲೇ ಕೂತ್ಕೊಂಡು ಎಲ್ಲರೂ ಕೂಡ ವಡಾಪಾವ್ನ ಆರ್ಡ್ರ್ ಮಾಡಿದ್ವಿ. ಫಸ್ಟ್ ಎಲ್ಲರೂ ಒಂದೊಂದು ತೊಗೊಂಡ್ವಿ. ತಿಂದು ನೋಡಿದ್ಮೇಲೆ ಮತ್ತೊಂದು ಬೇಕು ಅಂತ ಅನಿಸಿ ಎಲ್ಲರೂ ಕೂಡ 2 ವಡಾಪಾವ್ ತಿಂದ್ವಿ. ಎಲ್ಲರೂ ಬಿಸಿಲಿಗೆ ಫುಲ್ಲು ಬೆವ್ತು ಮುಖ ಎಲ್ಲ ಅಂಟ್ರಿಸ್ದಂಗೆ ಆಗಿದೆ. ಕಪ್ಪುಗೂ ಕೂಡ ತುಂಬ ಜನ ಆಗಿದ್ದೀವಿ, ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು.
ವಡಾಪಾವ್ ತಿಂದು ಕಾಫಿ ಟೀ ಎಲ್ಲ ಕುಡಿದು ಇವಾಗ ನಮ್ಮ ಬಸ್ ಕೂಡ ಬಂದಿದೆ. ಆರಾಮಾಗಿ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. 12-13 ಅವರ್ ಜರ್ನಿ ಇಲ್ಲಿಂದ ಬೆಂಗಳೂರಿಗೆ. ರಾತ್ರಿ ಪೂರ್ತಿ ನಿದ್ದೆ ಮಾಡ್ಕೊಂಡು ಹೋಗೋದು ಇಲ್ಲಿಂದ. ಮತ್ತೆ ಬೆಂಗಳೂರಿಗೆ ರೀಚ್ ಆದಮೇಲೆ ನಿಮ್ಗೆ ಸಿಗ್ತೀನಿ. ಹಾಗೆ ಇಲ್ಲಿಂದ ಏನೇನು ತೊಗೊಂಡು ಬಂದೆ ಅನ್ನೋದು ನೀವು ತಿಳ್ಕೊಬೇಕು ಅಂತಂದರೆ ನನ್ನ ನೆಕ್ಸ್ಟ್ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಬೇಕು. ಬೆಳಗ್ಗೆ 7:30-8 ಗಂಟೆ ಅಷ್ಟರಲ್ಲೆಲ್ಲ ನಾವು ಬೆಂಗಳೂರು ರೀಚ್ ಆದ್ವಿ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.